ನಮಸ್ಕಾರ ಗುರುಗಳಿಗೆ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯಕೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ಬಲಜೆ ವಿಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧು ನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸ ದಿವಾಕರೇಣ ಸತತಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ತೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌರ್ಯಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದ ತೀರ್ಥಾರ್ಯ ಸನ್ಮನಃ ಸರಸೇ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರಿ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಒಂದು ನಿಮಿಷ. ಇಲ್ಲಿಯವರೆಗೆ ಎರಡನೇ ಅಧ್ಯಾಯದ ವಿಷಯಗಳನ್ನು ತಿಳಿಸ್ತಾ ಬಂದ್ರು. ಅಲ್ಲಿ ಕೊನೆಗೆ ವೇದ ವಾಕ್ಯಗಳಲ್ಲಿ ಪರಸ್ಪರ ವಿರೋಧ ಅಂದ್ರೆ ಒಂದು ವೇದ ವಾಕ್ಯ ದೇವರ ಬಗ್ಗೆ ಇವನು ಸರ್ವೋತ್ತಮ ಅಂತ ಹೇಳ್ತಾ ಇದೆ, ಇನ್ನೊಂದು ವೇದ ವಾಕ್ಯ ದೇವರನ್ನ ಸರ್ವೋತ್ತಮ ಅಲ್ಲ, ಅವನಲ್ಲಿ ದೋಷಗಳಿರ್ಬೋದಲ್ವಾ ಅನ್ನೋ ತರ ಕಾಣಿಸ್ತಾ ಇದೆ. ಯಾಕೆ ಜನಿತೋತ ವಿಷ್ಣು ಅಂತ ಒಂದು ವೇದವಾಕ್ಯವನ್ನ ಕೊಡ್ತಾರೆ. ಇದೆಲ್ಲ ಮೊದಲಿಗೆ ಬರುತ್ತೆ. ಜನಿತೋತ ವಿಷ್ಣು ಅಂದ್ರೆ ಏನರ್ಥ? ದೇವರಿಗೆ ಹುಟ್ಟಿದೆ ಅಂತ ಹೇಳುವಂತ ವಾಕ್ಯ. ದೇವರು ಕೂಡ ಹುಟ್ಟುತ್ತಾನೆ ಮನುಷ್ಯರ ರೀತಿ ಅಂತ ಆಯ್ತು. ಹುಟ್ಟುತ್ತಾನೆ ಅಂದ್ರೆ ಮನುಷ್ಯರ ರೀತಿ ಇನ್ನೇನು, ಅವನು ಒಬ್ಬ ಚೇತನ ಅಲ್ವಾ ಅಂತ. ಆದ್ರೆ ದೋಷ ಮೇಲ್ನೋಟಕ್ಕೆ ಹೇಳೋ ತರ ಕಾಣ್ತಾ ಇದೆ, ಆದ್ರೆ ದೋಷವನ್ನ ಹೇಳ್ತಾ ಇಲ್ಲ, ಅದರ ಅರ್ಥನೇ ಬೇರೆ ಅಂತ. ಅದನ್ನ ಅನೇಕ ವೇದ ವಾಕ್ಯಗಳನ್ನ ನೋಡಿದಾಗ ಪರಸ್ಪರ ಒಂದಕ್ಕೂ ಇನ್ನೊಂದಕ್ಕೂ ವಿರೋಧ ಕಾಣುತ್ತೆ. ಯಾಕೋ ವಿರುದ್ಧವಾಗಿ ಹೇಳ್ತಾ ಇದೆಯಲ್ಲ ಎರಡು ವಾಕ್ಯಗಳು ಅಂತ ಅನ್ನಿಸ್ಬೋದು, ಆದ್ರೆ ಆ ರೀತಿ ಇಲ್ಲ. ಅದರ ವಿರೋಧವನ್ನ ಪರಿಹಾರ ಮಾಡಿದ್ದಾರೆ. ಮುಂದಕ್ಕೆ ಈ ದೇಹದ ಬಗ್ಗೆ ಎಲ್ಲ ತಿಳಿಸಿದ್ರು. ಅಂದ್ರೆ ಇಂದ್ರಿಯಗಳ ಬಗ್ಗೆ,
ಮನಸ್ಸಿನ ಬಗ್ಗೆ, ಪ್ರಾಣ ತತ್ವದ ಬಗ್ಗೆ ಎಲ್ಲ ವಿಚಾರ ಮಾಡಿ ಇಂಥ ಇಂದ್ರಿಯ, ಪ್ರಾಣ, ಮನಸ್ಸು ಇದರೆಲ್ಲ ಒಳಗೊಂಡಿರೋದು ಯಾವುದು? ದೇಹ. ಈ ದೇಹಕ್ಕೆ ಕರ್ತೃ ಯಾರು ಅಂತ ತಿಳ್ಕೊಳ್ಬೇಕು, ಅದು ಮುಖ್ಯ. ಇಷ್ಟೆಲ್ಲ ದೇಹಕ್ಕೆ ಕರ್ತೃ ಅಷ್ಟೇ ಅಲ್ಲದೇನೆ, ದೇಹವನ್ನ ಸೃಷ್ಟಿಸೋದು ಅಷ್ಟೇ ಅಲ್ಲದೇನೆ, ಎಲ್ಲ ವಸ್ತುಗಳ ಕರ್ತೃ ಯಾರು? ಎಲ್ಲ ಜಗತ್ನಲ್ಲಿ ಕಾಣುವಂತಹ ವಸ್ತುವಿಗೆ ಸೃಷ್ಟಿಯನ್ನ ಮಾಡೋನ್ ಯಾರು ಅಂತ ಪ್ರಶ್ನೆ ಮಾಡಿಕೊಂಡು ಅವನು ಆ ಭಗವಂತ ಅಂತ ತಿಳಿಬೇಕು. ಸರ್ವ ಸೃಷ್ಟಿಕರ್ತೃತ್ವ, ಎಲ್ಲ ವಸ್ತುಗಳು ಜಗತ್ನಲ್ಲಿ ಏನೇನ್ ಕಾಣ್ತಾ ಇದೆ, ಆ ಸೃಷ್ಟಿ ಮಾಡ್ಲಿಕ್ಕೆ ಯೋಗ್ಯವಾದ ವಸ್ತು, ಅದು ಎಲ್ಲವನ್ನು ದೇವರೇ ಸೃಷ್ಟಿ ಮಾಡಿದ್ದಾನೆ. ಈ ರೀತಿ ಸರ್ವಕರ್ತೃತ್ವ ವಿಜ್ಞಾಯ ತತಶ್ಚ ಭಗವತ್ ಭಕ್ತಿಮಾನ್ ಭೂತ್ವ ಇತ್ಯರ್ಥ. ಯಾವಾಗ ದೇವರ ಬಗ್ಗೆ ಮುಖ್ಯ ಪ್ರಾಣ ದೇವರ ಅನುಗ್ರಹದಿಂದ ತಿಳ್ಕೊಳ್ತೀವೋ, ನಮ್ಮ ಸಮಗ್ರ ದೇಹದ ಸೃಷ್ಟಿ ಹಾಗೆ ಇಡೀ ಜಗತ್ತಿನ ಸೃಷ್ಟಿಯನ್ನ ದೇವರೇ ಮಾಡೋದು ಅಂತ ಯಾವಾಗ ತಿಳ್ಕೊಳ್ತೀವೋ ಅವನ ಮೇಲೆ ಭಕ್ತಿ ಬರ್ಲಿಕ್ಕೆ ಶುರುವಾಗತ್ತೆ. ಯಾಕೆ ಭಕ್ತಿ ಬರುತ್ತೆ? ನಮ್ಗೆ ದೇಹನೇ ಇರ್ಲಿಲ್ಲ, ದೇಹ ಇಲ್ಲದೆ ಹೋಗಿದ್ರೆ ನಮ್ಮ ಕಥೆ ಏನು? ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ದೇಹ ಬಂದಿರೋದ್ರಿಂದ ಒಂದಿಷ್ಟು ನಾವು ಮೋಕ್ಷ ಪಡಿಲಿಕ್ಕೆ, ನಿಜವಾದ ಆನಂದವನ್ನ ಪಡಿಲಿಕ್ಕೆ ಸಾಧನೆಗೆ ಒಂದು ದಾರಿ ಆಯ್ತು. ಈ ದಾರಿ ಸೃಷ್ಟಿ ಮಾಡಿದ್ಯಾರು? ದೇವರೇ. ಯಾಕೆ ದೇಹ ಕೊಟ್ಟವನವನು. ಹಾಗಾದ್ರೆ ದೇಹ ಕೊಟ್ಟ ಆ ಭಗವಂತನ ಬಗ್ಗೆ ವಿಶೇಷವಾದ ಭಕ್ತಿ ಆ ಭಕ್ತನಿಗೆ ಬರುತ್ತೆ. ಯಾವಾಗ ವಿಶೇಷವಾದ ಭಕ್ತಿ ಭಗವಂತನ ಬಗ್ಗೆ ಬರುತ್ತೆ, ಆಗ ಬೇರೆ ಕಡೆ ಅಸಾರ ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ, ಬೇರೆ ವಸ್ತುಗಳೆಲ್ಲ. ಯಾಕೆಂದ್ರೆ ನಮಗ ಅಷ್ಟು ಉಪಕಾರ ಮಾಡಿದಾನೆ ದೇವರು ಅಂತ ಹೇಳಿ ಜಾಸ್ತಿ ಭಕ್ತಿ ಅಭಿವೃದ್ಧಿ ಆದಷ್ಟು ಬೇರೆ ಬೇರೆ ಲೌಕಿಕ ವಸ್ತುಗಳಲ್ಲಿ ಅವನಿಗೆ ವೈರಾಗ್ಯ ಬರ್ಲಿಕ್ಕೆ ಶುರು ಆಗುತ್ತೆ. ಯಾಕೆ ಎಲ್ಲಿ ನೋಡಿದ್ರು ದುಃಖ, ಎಲ್ಲಿ ನೋಡಿದ್ರು ದುಃಖ. ಯಾವುದರಿಂದ ಏನೋ ಸುಖ ಪಡಿಲಿಕ್ಕೆ ಹೋದ್ರೆ ಕೊನೆಗೆ ದುಃಖದಲ್ಲೇ ಅದು ಮುಕ್ತಾಯ ಆಗತ್ತೆ. ಅಂತೂ ಎಲ್ಲದರಿಂದಲೂ ದುಃಖ. ಯಾಕೆ? ಅದು ಇರೋ ತಂಗ್ ಚೆನ್ನ, ಅದು ನಾವು ಕಳ್ಕೊಂಡ್ವೆ ಯಾವುದೇ ಒಂದು ವಸ್ತುವನ್ನ ಅಂದ್ರೆ ಆ ಕಳ್ಕೊಂಡು ಕೂಡ್ಲೆ ದುಃಖ ಪ್ರಾರಂಭ ಆಗತ್ತೆ. ಅತಿ ದುಃಖ ಸಾಧನತ್ವಂ ವಿಘ್ನಾಯ, ಬಹಳ ದುಃಖ ಆಗತ್ತೆ ಅಂತ ವರ್ಣನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ವಾಕ್ಯ ಸುಧಾದಲ್ಲಿ ಬಂದಿದೆ, ಅತ್ರ ಅಪಿ ಪುನರ್ವಚನಸ್ಯ ತಾತ್ಪರ್ಯಂ ಪೂರ್ವವದ್ ಅವಧೇಯಂ. ಅಂದ್ರೆ ಇದೆಲ್ಲ ಹೇಳಿದ ವಿಷಯನೇ ಮತ್ತೆ ಇನ್ನೊಮ್ಮೆ ಹೇಳೋ ತರ ಅನ್ನಿಸ್ಬೋದು ಈ ಭಾಗದಲ್ಲಿ. ಆದ್ರೆ ಅದರ ಅಭಿಪ್ರಾಯ ಏನು? ಹೇಳಿದ ವಿಷಯವನ್ನೇ ಯಾಕೆ ಹೇಳೋದು ಅಂತಂದ್ರೆ ಅಲ್ಲಿ ಏನೋ ಒಂದು ವಿಶೇಷತೆ ತಿಳಿಸ್ಬೇಕಾಗಿದೆ, ವಿಶೇಷವಾಗಿ ತಿಳಿಬೇಕಾದ ವಿಚಾರಗಳಿರುತ್ತೆ. ಆದ್ರಿಂದ ಅದರ ಬಗ್ಗೆ ಮತ್ತೆ ಹೇಳೋ ಒಂದು ಇಲ್ಲಿ ಕಾಣ್ಬೋದು, ಮತ್ತೆ ಹೇಳೋದು ಆ ವಿಷಯವನ್ನ. ಇಷ್ಟಾಗಿ ಸರಿ, ದೇವರ ಬಗ್ಗೆ ನಾವು ತಿಳ್ಕೊಂಡ್ವಿ, ಇಡೀ ಪ್ರಪಂಚಕ್ಕೆ ಅವನೇ ಸೃಷ್ಟಿಕರ್ತ, ಅವನೇ ಸೃಷ್ಟಿ ಮಾಡಿರೋದು, ಹಾಗೆಲ್ಲ ತಿಳ್ಕೊಂಡ್ವಿ. ಇದರಿಂದ ಬೇರೆ ವಸ್ತುಗಳ ಬಗ್ಗೆನೂ ಗೊತ್ತಾಯ್ತು. ಬೇರೆ ವಸ್ತುಗಳಿಂದ ಬರೀ ದುಃಖನೇ ಆಗತ್ತೆ ನಮಗೆ ಹೊರತು ಸುಖ ಏನಾಗಲ್ಲ, ಸರಿಯಾದ ಸುಖ ನಮಗೇನಾಗಲ್ಲ, ಅದು ಸಿಗೋದಿಲ್ಲ ಅಂತೆಲ್ಲ ತಿಳ್ಕೊಳ್ತೀವಿ. ಆಮೇಲೆ ಏನಾಯ್ತು? ವೈರಾಗ್ಯವನ್ನ ತಂದು ಕೊಡತ್ತೆ. ಯಾವಾಗ ಬೇರೆ ಕಡೆ ನಮಗೆ ಜಾಸ್ತಿ ಒಲವಿಲ್ಲ, ದೇವರ ಬಗ್ಗೆ ಒಲವು ಜಾಸ್ತಿ ಇದೆಯೋ ಆಗ ವೈರಾಗ್ಯ ಬರುತ್ತೆ ಅಂತ. ಇದು ಯಾವುದರ ಅರ್ಥ? 3ನೇ ಅಧ್ಯಾಯದ 1ನೇ ಪಾದದ ಅರ್ಥ, ವೈರಾಗ್ಯ ಪಾದ ಅಂತ ಅದರ ಹೆಸರು. ವೈರಾಗ್ಯದ ಬಗ್ಗೆ ತಿಳಿಸುತ್ತೆ. ಇನ್ನೊಂದು ಮಾತನ್ನ ಹೇಳ್ತಾರೆ, ಅಲ್ಲ ಯಾರಿಗೆ ದೇವರ ಬಗ್ಗೆ ವಿಶೇಷವಾದ ಜಿಜ್ಞಾಸೆ ಇಲ್ಲ ಅವರಿಗೂ ವೈರಾಗ್ಯ ಇರತ್ತೆ ತಾನೆ. ವೈರಾಗ್ಯ ಅಂದ್ರೆ ಇನ್ನೊಂದರ ಬಗ್ಗೆ ಅನಾಸಕ್ತಿ. ಕೆಲವ್ರಿಗೆಲ್ಲ ಲೌಕಿಕ ಇದೆಲ್ಲ ಆಸಕ್ತಿ ಇರಲ್ಲ, ಹಾಗಂತ ದೇವ್ರ ಮೇಲೂ ಭಕ್ತಿ ಇರಲ್ಲ. ಅವ್ರಿಗೆ ದೇವ್ರ ಮೇಲೆ ಭಕ್ತಿ ಇದೆ, ಅದಕ್ಕೋಸ್ಕರ ಇತರ ಹತ್ರ ಬೇರೆ ದೇವರಿಗಿಂತ ಬೇರೆ ವಿಷಯದಲ್ಲ ಆಸಕ್ತಿ ಇಲ್ಲ ಅಂತಲ್ಲ. ಸಹಜವಾಗಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಲೌಕಿಕ ಕೆಲವು ವಿಷಯಗಳಲ್ಲಿ, ಎಲ್ಲೂ ಬರಲ್ಲ, ಅವ್ರು ಎಲ್ಲೂ ಹೋಗಲ್ಲ, ಲೌಕಿಕ ವಿಷಯದಲ್ಲೇ ಇಂಟ್ರೆಸ್ಟ್ ಇಲ್ಲ, ಏಕಾಂತದಲ್ಲಿ ಇರ್ತಾರೆ. ಹಾಗಂತ ದೇವರ ಚಿಂತನೆ, ದೇವರ ಪೂಜೆ ಮಾಡ್ತಾ ಕೂತಿರಲ್ಲ. ಹಾಗಾದ್ರೆ ಅಜಿಜ್ಞಾಸೂನಾಮಪಿ, ಕೆಲವರು ದೇವರ ಬಗ್ಗೆ ತಿಳಿಬೇಕು ಅನ್ನೋ ವಿಚಾರ ಹೊಂದಿಲ್ದೇ ಇದ್ರು ಅವರಿಗೂ ಕೂಡ ವೈರಾಗ್ಯ ಇರತ್ತಲ್ವಾ? ಅಂದ್ರೆ ಆ ವೈರಾಗ್ಯ ಉಪಯೋಗಕ್ಕೆ ಬರತ್ತಾ? ಸುಮ್ನೆ ಇರೋ ವೈರಾಗ್ಯ, ಅದನ್ನ ತಗೊಂಡೇನ್ ಮಾಡ್ಬೇಕು? ಈ ಕಡೆ ಒಳ್ಳೆ ಮಾರ್ಗಕ್ಕೂ ಹೋಗಲ್ಲ, ಈ ಕಡೆ ಕೆಟ್ಟ ಮಾರ್ಗಕ್ಕೂ ಹೋಗಲ್ಲ, ಮಧ್ಯ ಮಾರ್ಗದಲ್ಲಿ ಇದ್ರ ಉಪಯೋಗ ಏನು? ಈ ಕಡೆ ದೇವರನ್ನು ಬಯಲಿಕ್ಕೆ ಹೋಗಲ್ಲ, ಹಾಗಂತ ದೇವರ ಮೇಲೆ ಭಕ್ತಿನೂ ಮಾಡಲ್ಲ. ಸರಿ, ಲೌಕಿಕ ವಿಷಯಗಳಲ್ಲಿ ಮುಳುಗ್ತಾರ, ತುಂಬಾ ಅದರಲ್ಲಾದ್ರೂ ಆನಂದ ಪಡ್ತಾರ, ಆ ಆನಂದಕ್ಕೂ ಹೋಗಲ್ಲ. ಇಂಥ ಮನುಷ್ಯರು ಇರ್ತಾರೆ ಮಧ್ಯಮ ಮಾರ್ಗದಲ್ಲಿ ಇರೋದು. ಇವ್ರು ಈ ಕಡೆ ಅಂಧನ್ ತಪಸ್ಸಿಗೂ ಹೋಗಲ್ಲ, ಯಾಕೆ? ದೇವ್ರ ದ್ವೇಷ ಏನ್ ಮಾಡ್ಲಿಲ್ವಲ್ಲ. ಹಾಗಂತ ಹೇಳಿ ಇವರು ಉತ್ತಮವಾದ ಮೋಕ್ಷ ಪಡಿತಾರ? ಸಾಧನೆನೇ ಇಲ್ಲ. ಆದ್ರೆ ಒಂದು ದೋಷ ಮಾಡಿದ್ದಾರೆ, ನರಕಕ್ಕೆ ಹೋಗೋ ಅವಕಾಶ ಇದೆ. ಯಾಕೆ? ದೇವರ ಬಗ್ಗೆ ಔದಾಸೀನ್ಯ ಮಾಡಿದಾಗ ಆಯ್ತು. ತಿಳ್ಕೊಳ್ಬೇಕು, ಗೊತ್ತಿಲ್ಲ ಅಂತ ಸುಮ್ನೆ ಕೂತ್ಬಿಟ್ಟ ಅದು ತಪ್ಪು. ತಿಳಿಲಿಕ್ಕೆ ಪ್ರಯತ್ನ ಪಡ್ಲೇಬೇಕು, ಸಾಧನೆ ಮಾಡ್ಲಿಕ್ಕೆ ಹೋಗ್ಬೇಕು. ಆದ್ರೆ ದೇವರ ಮೇಲೆ ಶ್ರದ್ಧೆನೂ ಇಲ್ಲ, ಭಕ್ತಿನೂ ಇಲ್ಲ ಅಂತ ಆದ್ರೆ
ನಾ ಏನ್ ದೇವ್ರ ಬಗ್ಗೆ ಬೈತಾ ಇಲ್ಲ, ಆದ್ರೆ ನಂಗೇನ್ ಶ್ರದ್ಧೆ ಭಕ್ತಿ ಇಲ್ಲ ಅಂದ್ರೆ ಅದು ಬೈದಾಗೆ ಲೆಕ್ಕ. ಶ್ರದ್ಧೆ ಇಲ್ಲ ಭಕ್ತಿ ಇಲ್ಲ ಅಂದ್ರೆ ಏನರ್ಥ? ಅದು ನಿಂದನೆ ಮಾಡಿದ ಹಾಗೆ ಅರ್ಥ ಭಗವಂತನ ಬಗ್ಗೆ. ಅದ್ರಿಂದ ನರಕ ಇದೆ, ನರಕ ಇಲ್ಲ ಅಂತಿಲ್ಲ. ಅಂತೂ ಜಿಜ್ಞಾಸೆ ಇಲ್ಲದೆ ಇರೋರ್ಗೂ ವೈರಾಗ್ಯ ಇರತ್ತಲ್ವಾ ಅಂದ್ರೆ ಅದು ಉಪಯೋಗ ಇಲ್ಲ, ಅಧಿಕ ವೈರಾಗ್ಯ ಬೇಕು. ಹಾಗಾದ್ರೆ ದೇವರ ಮೇಲೆ ಭಕ್ತಿ ಬಂದು ಅಧಿಕ ವೈರಾಗ್ಯ ಸಂಪಾದನೆ ಆಗಬೇಕಲ್ಲ. ಯಾವಾಗ ಸಂಪಾದನೆ ಆಗತ್ತೆ ಅಧಿಕ ವೈರಾಗ್ಯ? ದೇವರ ಬಗ್ಗೆ ಅತಿಯಾದ ಉತ್ಕೃಷ್ಟ ಮಹಿಮೆಗಳನ್ನ ತಿಳಿದಾಗ ಮಾತ್ರ. ಅಂದ್ರೆ ದೇವರು ಇಂಥವನು ಅಂಥವನು ಅಂತ ತುಂಬಾ ಮಹಿಮೆಗಳನ್ನು ತಿಳಿದಾಗ ಸಹಜವಾಗಿ ಅವನಲ್ಲಿ ಭಕ್ತಿ ಜಾಸ್ತಿಯಾಗಿ ವೈರಾಗ್ಯವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾದ್ರೆ ಏನಾಯ್ತು? ಮೊದಲೇ ನಿಜವಾಗಿ ದೇವರ ಬಗ್ಗೆ ಚೆನ್ನಾಗಿ ತಿಳಿದ ಮೇಲೆ ಅವನಿಗೆ ಭಕ್ತಿ ಬರುತ್ತೆ, ಭಕ್ತಿ ಜಾಸ್ತಿ ಆದಷ್ಟು ವೈರಾಗ್ಯ ಕಾರಣ ಆಗತ್ತೆ ಅಂತ ಅನಿಸ್ತಾ ಇದೆ. ಆದ್ರೆ ಅದು ಹೇಗೆ ಅಂದ್ರೆ, ವೈರಾಗ್ಯ ಬಂದಷ್ಟು ಭಕ್ತಿಯಲ್ಲಿ ದಾರ್ಢ್ಯ ಇರುತ್ತೆ. ಮೊದಲು ಭಕ್ತಿ ಇರತ್ತೆ, ಇಲ್ಲ ಅಂತಿಲ್ಲ. ದೇವರ ಬಗ್ಗೆ ಶ್ರದ್ಧಾ ಭಕ್ತಿಗಳಿದ್ರೆ ಮಾತ್ರ ಬೇರೆ ವಸ್ತುಗಳಲ್ಲಿ ವೈರಾಗ್ಯ ಬರ್ಲಿಕ್ಕೆ ಅವಕಾಶ ಇದೆ. ದೇವರ ಬಗ್ಗೆ ಅಷ್ಟು ಶ್ರದ್ಧಾ ಭಕ್ತಿಗಳಿಲ್ಲ ಅಂದ್ರೆ ವೈರಾಗ್ಯ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಇತರತ್ರ ವಸ್ತುಗಳಲ್ಲಿ. ಹಾಗಾದ್ರೆ ಇತರತ್ರ ವಸ್ತುಗಳಲ್ಲಿ ವೈರಾಗ್ಯ ಸಂಪಾದನೆಯನ್ನ ಮಾಡಬೇಕು ಅಂತಾದ್ರೆ ಅವನಿಗೆ ಮೊದಲು ಭಕ್ತಿ ಇರ್ಬೇಕಲ್ವಾ ಅಂದ್ರೆ ನಿಜ. ಆದ್ರೆ ಈ ಭಕ್ತಿಯಿಂದಲೇ ನಾವು ಎಲ್ಲವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಮೊದಲಿಗೆ ಅವನು ವೈರಾಗ್ಯ ಪಡೆದು ಆ ವೈರಾಗ್ಯದಿಂದ ಇರೋ ಭಕ್ತಿಯನ್ನ ದೃಢ ಮಾಡ್ಕೊಳ್ಬೇಕು. ದೃಢ ಮಾಡ್ಕೊಂಡ್ಮೇಲೆ ಅವನು ಧ್ಯಾನ ಮಾಡಿ ಒಂದು ದಿವಸ ದೇವರ ಅಪರೋಕ್ಷ ಜ್ಞಾನವನ್ನ ಪಡೆದು ಮುಂದೆ ಪ್ರಸಾದದಿಂದ ಮೋಕ್ಷವನ್ನ ಪಡಿತಾನೆ. ಇದಕ್ಕೆಲ್ಲ ಯಾವಾಗ ಸಾಧ್ಯ? ಇದೆಲ್ಲ ಯಾವಾಗ ಸಾಧ್ಯ ಅಂದ್ರೆ ತದ್ಗುಣಾಧಿಕ್ಯ ವೇದನ. ದೇವರ ಬಗ್ಗೆ ತುಂಬಾ ಒಳ್ಳೆಯ ಗುಣಗಳಿಂದ ತುಂಬಿದ್ದಾನೆ. ಅದು ಎಷ್ಟು ಅಂತಿಲ್ಲ, ಅನಂತ ಗುಣ ಪರಿಪೂರ್ಣ ಅವನು ಅಂತ ಅನುಸಂಧಾನ ಮಾಡಿದಾಗ ಮಾತ್ರ. ಇನ್ನು ಇದಾದ ಮೇಲೆ ಇಷ್ಟೆಲ್ಲ ಹೇಳಿದ್ವಲ್ಲ, ವೈರಾಗ್ಯ ಬರೋದಾಗ್ಲಿ, ಅವನ ಮಹಿಮೆ ಕೇಳೋದಾಗ್ಲಿ, ಇದೆಲ್ಲ ಇದುವರೆಗೂ ಮೊದಲನೇ ಅಧ್ಯಾಯ, ಎರಡನೇ ಅಧ್ಯಾಯ, ಮೂರನೇ ಅಧ್ಯಾಯದ 2 ಪಾದ. ಇಷ್ಟನ್ನ ತಿಳ್ಕೊಳ್ಬೇಕು ಅಂದ್ರೆ ಒಬ್ಬ ಗುರುಗಳು ಬೇಕೇ ಬೇಕಂತೆ. ವಿಶಿಷ್ಟಾಚಾರ್ಯ ಸಂಪದ ಅಂತ ಹೇಳ್ತಾರೆ. ನಚ ಏತತ್ ಸರ್ವಂ, ಇದೆಲ್ಲ ಆಗಬೇಕು ಅಂದ್ರೆ ಒಬ್ಬ ವ್ಯಕ್ತಿಗೆ ಅನುಪಾಸಿತ ಗುರೋರ್ ನ ಭವತಿ. ಇದು ಅನುಪಾಸಿತ ಗುರು, ಯಾರು ಗುರುಗಳ ಉಪಾಸನೆ ಮಾಡ್ಲಿಲ್ಲ, ಗುರುಗಳ ಧ್ಯಾನನೇ ಮಾಡ್ಲಿಲ್ಲ, ಗುರುಗಳ ಸೇವೆ ಮಾಡ್ಲಿಲ್ಲ, ಗುರುಗಳ ಹತ್ರ ಕೇಳಲಿಲ್ಲ, ಅವರಿಗೆ ಇದೆಲ್ಲ ಹೇಗ್ ಸಾಧ್ಯ? ಲಭ್ಯ? ಅಸಾಧ್ಯ, ಅಲಭ್ಯ ಇದು. ಅದಕ್ಕೋಸ್ಕರ ವಿಶಿಷ್ಟಾಚಾರ್ಯ ಸಂಪದ, ವಿಶಿಷ್ಟರಾದ ಆಚಾರ್ಯರ ಎಂಬ ಸಂಪತ್ತೇನಿದೆ ಅದನ್ನ ಪಡೆದಾಗ ಮಾತ್ರ ಎಲ್ಲವನ್ನು ಪಡಿಬಹುದು. ಇಷ್ಟೇನ್ ವಿವರಣೆ ಮಾಡಿದಲ್ಲ, ಇಷ್ಟು ಜ್ಞಾನ 3ನೇ ಅಧ್ಯಾಯ ಏನು ವೇದ ವಿಚಾರವನ್ನ ಮಾಡಿ ಆಮೇಲೆ ಮೋಕ್ಷ ಪಡೆಯಲಿಕ್ಕೆ ಬ್ರಹ್ಮ ವಿಚಾರ ಮಾಡಿ ಅಂತ ಏನ್ ಹೇಳಿದಾರಲ್ಲ, ಇಷ್ಟೆಲ್ಲ ಜ್ಞಾನವನ್ನ ಪಡೆದ ಮೇಲೆ ಅತಃ ಬ್ರಹ್ಮ ಜಿಜ್ಞಾಸ, ಅವನು ಬ್ರಹ್ಮ ವಿಚಾರ ಮಾಡ್ಲಿಕ್ಕೆ ಅಧಿಕಾರವನ್ನ ಪಡಿತಾನೆ. ಹಾಗಾದ್ರೆ ದೇವರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಇರುವಂತಹ ಶಾಸ್ತ್ರವನ್ನ ಓದಬೇಕು ಅಂದ್ರೆ ಇಷ್ಟು ಜ್ಞಾನವನ್ನ ಅವನು ಪಡೆದಿರ್ಲೇಬೇಕು. ಇಷ್ಟು ಜ್ಞಾನ ಪಡೆದುಕೊಂಡು ಅವನು ಹೊರಟ್ರೆ ಆಗ ಮಾತ್ರ ಅಂತ ಶಾಸ್ತ್ರಕ್ಕೆ ಅವನು ಅಧಿಕಾರಿ ಅಂತ ಆಗ್ತಾನೆ ಅಂತ. ಇಷ್ಟು ಬಂತು. ಇಲ್ಲಿಗೆ ಈ ಮೂಲದ ಮುಕ್ತಾಯ ಆಯ್ತು. ಇನ್ನು ಮುಂದಕ್ಕೆ ಹೋಗೋಣ. ಮುಂದಿನ ಸುಧಾಮೂಲ ಕಥಂ ಅಯಂ ಅಥ ಶಬ್ದಸ್ಯ ಅರ್ಥ ಇತಿ ಚೇತ್ ಅಂತ ಒಂದು ಭಾಗ ಬಂತು. ಇದರ ಅರ್ಥ ಏನು? ಇದುವರೆಗೆ ನೀವು ಅಥ ಅನ್ನೋದಕ್ಕೆ ಇಷ್ಟರ್ಥ ಅಂತ ಹೇಳಿದಿರಿ. ಅಥ ಅನ್ನೋದಕ್ಕೆ ಏನರ್ಥ? ಬ್ರಹ್ಮಸೂತ್ರದ ಮೊದಲನೇ ಸೂತ್ರ ಏನಿದೆ ಅಲ್ಲಿ ಬರುವಂತ ಅಥೋ ಬ್ರಹ್ಮ ಜಿಜ್ಞಾಸ, ಅಥೋ ಬ್ರಹ್ಮ ಜಿಜ್ಞಾಸ ಅನ್ನೋಲ್ಲಿ ಅಥ ಅನ್ನೋ ಶಬ್ದಕ್ಕೆ ಇಷ್ಟು ಜ್ಞಾನವನ್ನ ಪಡೆದಿರುವಂತಹ ವ್ಯಕ್ತಿ, ಇಷ್ಟು ಜ್ಞಾನವನ್ನ ಪಡೆದಿರಬೇಕು ಅಂತ ಹೇಳಿದ್ರಿ. ಆದ್ರೆ ಇವೆಲ್ಲ ಅಥ ಶಬ್ದದ ಅರ್ಥ ಅಂತ ಹೇಗೆ ಹೇಳ್ತೀರಿ? ಯಾಕೆಂದ್ರೆ ಅಥ ಶಬ್ದಕ್ಕೆ ಬೇಕಾದಷ್ಟು ಅರ್ಥ ಇದೆ. ಅಥ ಅಂದ್ರೆ ಏನು? ಅನಂತ, ಇದಾದ ಮೇಲೆ ಅನ್ನೋ ಅರ್ಥದಲ್ಲಿ ಬರುತ್ತೆ. ಅಥ ಅಂತಂದ್ರೆ ಮಂಗಳ ಅನ್ನೋ ಪ್ರಯೋಜನವನ್ನು ತಂದುಕೊಡುತ್ತೆ. ಅಥ ಅನ್ನೋದು ಅರ್ಥ ಅಂದ್ರೆ ಅದ್ರ ಹೇಳಿದಾಗ ಮಂಗಳ ಆಗತ್ತೆ ಅಂತ ಅಷ್ಟೇ ಅರ್ಥ ಅಥ ಅಂತ. ಮತ್ತೆ ಅನಂತರ ಆರಂಭ ಅಂತ ಅರ್ಥ ಇದೆ. ಈಗ ನಾವು ಕೆಲಸ ಮಾಡಿರ್ಲಿಲ್ಲ, ಈಗ ಶುರು ಮಾಡ್ತೀವಿ, ಅಥ ಆರಭ್ಯತೆ, ಈಗ ನಾವು ಶುರು ಮಾಡ್ತೀವಿ ಅಂತ ಅರ್ಥ. ಪ್ರಾರಂಭ ಅನ್ನೋ ಅರ್ಥದಲ್ಲಿ ಅಥ ಶಬ್ದ ಇದೆ. ಮತ್ತೆ ಎಲ್ಲ ಅನ್ನೋ ಅರ್ಥದಲ್ಲಿ ಅಥ ಅನ್ನೋದನ್ನು ಬಳಸ್ತಾರೆ. ಈ ಅಥ ಅನ್ನೋದೇನಿದೆಯಲ್ಲ ತುಂಬಾ ಒಳ್ಳೆ ಶಬ್ದ ಅದು. ಅದರ ಬಗ್ಗೆ ಒಂದು ಮಾತಿದೆ. ಇದೆಲ್ಲ ಓಂಕಾರದ ಬಗ್ಗೆ ಬರ್ತಾ ವಿಶೇಷವಾಗಿ ಹೇಳ್ತಾರೆ ಜಿಜ್ಞಾಸಾಧಿಕರಣದಲ್ಲೇ. ಕಂಠಂಭಿತ್ವಾ ಬಿನಿರಿಯಾತೌ ತಸ್ಮಾನ್ ಮಾಂಗಲಿಕಾ ಬುಭೌ ಓಂಕಾರಶ್ಚಾಥ ಶಬ್ದಶ್ಚ ದ್ವಾದೇತೌ ಬ್ರಹ್ಮಣಃ ಪುರಾ ಅಂತ. ಪರಮಾತ್ಮನಿಂದ ಮೊದಲಿಗೆ ಬಂದ ಶಬ್ದಗಳು 2. ಕಂಠಂಭಿತ್ವ, ದೇವರೇನ್ ಮೊದಲು ಮಾತಾಡ್ದ ಅಂತ ನಮಗ್ ಪ್ರಶ್ನೆ ಬರ್ಬೋದಲ್ಲ. ದೇವ್ರ ಮೊದಲೇನ್ ಬಂತು ದೇವ್ರ ಬಾಯಿಂದ?
ಅವನ ಕಂಠದಿಂದ ಏನು ಹೊರಗ್ ಬಂತು ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದೆ ಮಾತು. ದೇವರ ಕಂಠದಿಂದ ಹೊರಗ್ ಬಂದಿದ್ದು ಮೊದಲಿಗೆ ಎರಡು ಶಬ್ದ, ಓಂ ಶಬ್ದ ಮತ್ತೆ ಅಥ ಅನ್ನೋ ಶಬ್ದ, ಓಂಕಾರ ಮತ್ತೆ ಅಥ. ಅದನ್ನ ದೇವರಿಂದ ಮೊದಲಿಗೆ ಬಂದಿದ್ರಿಂದ ತುಂಬಾ ಮಂಗಳ ಯಾವುದು, ಓಂ ಮತ್ತೆ ಅಥ. ಇದನ್ನ ಹೇಳಿದಾಗ್ಲೆಲ್ಲ ಮಂಗಳ. ಅದಕ್ಕೋಸ್ಕರನೇ ನಾವು ಯಾವುದೇ ಸ್ತೋತ್ರವನ್ನ ಪಾರಾಯಣ ಮಾಡ್ಬೇಕಾದ್ರೂ ಅಥ ಶ್ರೀಮದ್ ಭಗವದ್ಗೀತಾಜಂ ಅಂತ ಹೀಗೆ ಏನಾದ್ರೂ ಒಂದು ಅಥ ಅನ್ನೋದು ಇಲ್ದೆ ಹೇಳಿರಲ್ಲ. ಆ ರೀತಿ ಅಥ ಅಂತ ಅನ್ಕೊಂಡೇ ಹೇಳಿರ್ತಾರೆ. ಇಲ್ಲ ಓಂಕಾರ ಹೇಳಿರ್ತಾರೆ. ಒಂದು ಓಂಕಾರನೋ ಅಥಾನೋ ಎರಡರಲ್ಲಿ ಒಂದ್ ಬಂದೇ ಇರುತ್ತೆ. ಎರಡೂ ಬರ್ದೇ ಇರ್ಬೋದು, ಅದೇ ಎರಡರಲ್ಲಿ ಒಂದಂತೂ ಖಂಡಿತ ಇದ್ದೇ ಇರುತ್ತೆ. ಯಾಕೆಂದ್ರೆ ಅವ್ ಎರಡು ಮಂಗಳ ಶಬ್ದ. ಅಥ ಅನ್ನೋದಾಗ್ಲಿ ಓಂಕಾರ ಆಗ್ಲಿ ಎರಡಲ್ಲಿ ಯಾವ್ದಾರು ಒಂದು ಮಂಗಳ ಶಬ್ದ ಹೇಳೇ ಮುಂದಕ್ಕೆ ಹೋಗ್ಬೇಕು ಅಂತ. ಅದಕ್ಕೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತ ಹೇಳ್ತಾರೆ. ಹೀಗೆ ಓಂ ಅಂತಾಗ್ಲಿ ಅಥ ಅನ್ನೋದಾಗ್ಲಿ ಶಬ್ದಗಳು ತುಂಬಾ ಮಂಗಳ, ಅದಕ್ಕೋಸ್ಕರ ಹೇಳ್ಬೇಕು ಅಂತ. ಅದೇನೋ ಸರಿ, ಅಥ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಪ್ರಶ್ನೆ ಅನ್ನೋ ಅರ್ಥವೂ ಕೂಡ ಇದೆ. ಇಷ್ಟೆಲ್ಲ ಇದ್ಮೇಲೆ ಇಲ್ಲಿ ಅಥ ಶಬ್ದಕ್ಕೆ ಏನರ್ಥ ಅಂದ್ರೆ ಮೊದಲನೇ ಬ್ರಹ್ಮಸೂತ್ರದಲ್ಲಿ ಬಳಸಿರುವಂತ ಅಥ ಶಬ್ದಕ್ಕೆ ಏನರ್ಥ ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಯದ್ಯಪಿ ಅಥ ಶಬ್ದ ಅನೇಕಾರ್ಥ, ನಿಜವಾಗಿ ಅನೇಕ ಅರ್ಥ ಇದೆ ಅಥ ಶಬ್ದಕ್ಕೆ. ಆದರೂ ಅರ್ಥಾಂತರಾಣಾಮತ್ರ ಅಯೋಗಾತ್ ಆನಂತರ್ಯಾರ್ಥ ಪರಿಗೃಹ್ಯತೆ ಇತಿ ಅವಿವಾದಂ. ಆದ್ರೂ ಬೇರೆ ಅರ್ಥ ಹೇಳಿಕ್ ಬರಲ್ಲ. ಈಗ ಒಂದ್ ಶಬ್ದಕ್ಕೆ ಬೇಕಾದಷ್ಟು ಅರ್ಥ ಇರ್ಬೋದು, ಹಾಗಂತ ಎಲ್ಲಾ ಅರ್ಥ ತಗೊಳ್ತೀವ ಹಾಗೇನಿಲ್ಲ. ಈಗ ಸೈಂಧವಮಾನಯ ಅಂತ ಪ್ರಸಿದ್ಧ ಉದಾಹರಣೆ. ಸೈಂಧವಮಾನಯ ಅಂತ ಊಟಕ್ ಕೂತಾಗ ಹೇಳ್ತಾ ಇದ್ದಾನೆ. ಸೈಂಧವ ಶಬ್ದಕ್ಕೆ ಕುದುರೆ ಅಂತಾನೂ ಅರ್ಥ ಇದೆ, ಉಪ್ಪು ಅಂತಾನೂ ಅರ್ಥ ಇದೆ. ಉಪ್ಪು ಊಟಕ್ ಕೂತಾಗ ಅವನ್ ಏನ್ ಕೇಳ್ಬೋದು, ಉಪ್ಪನ್ ಕೇಳ್ತಾನೆ. ಉಪ್ಪು ಕಡಿಮೆ ಇದೆ, ಉಪ್ಪು ಬೇಕು ಅಂತ. ಅದಕ್ಕೆ ಸೈಂಧವಂ ಆನಯ ಅಂತ ಹೇಳ್ದ. ಕೇಳೋನ್ಗೇನು ಸಂಶಯ ಬಂತು, ಈ ಶಬ್ದಕ್ಕೆ ಬೇಕಾದಷ್ಟು ಅರ್ಥ ಇದೆ, ಏನ್ ಅರ್ಥ ತಗೊಳ್ಬೇಕು ಗೊತ್ತಾಗಲೇ ಇಲ್ಲ. ಆಗ ಏನ್ ಮಾಡ್ಬೇಕು ಅವನು, ಅನೇಕ ಅರ್ಥಗಳಿರುವಂತಹ ಶಬ್ದ ಅದು. ಆದ್ರಿಂದ ಯಾವ ಅರ್ಥವನ್ನ ತಗೊಳ್ಬೇಕು ಅಂತ ಸಂಶಯ ಬಂತು. ಆಗ ಅದಕ್ಕೇನಾದ್ರು ಉತ್ತರ ಕೊಡ್ಲೇಬೇಕು. ಏನ್ ಉತ್ತರ, ಇದು ಊಟ ಮಾಡುವಂತಹ ಸಂದರ್ಭ. ಊಟ ಮಾಡೋ ಸಂದರ್ಭದಲ್ಲಿ ಸೈಂಧವ ಅಂದ್ರೆ ಉಪ್ಪನ್ನೇ ತಗೊಂಡ್ಬರ್ಬೇಕು. ಸೈಂಧವ ಅಂದ್ರೆ ಕುದುರೆನ್ ತಗೊಂಡ್ಬರೋದಲ್ಲ. ಕುದುರೆನೂ ಅದಕ್ಕೆ ಅರ್ಥ ಇದೆ ಸೈಂಧವ ಶಬ್ದಕ್ಕೆ, ಆದ್ರೆ ಕುದುರೆ ಅನ್ನೋ ಅರ್ಥವನ್ನ ತಗೊಳ್ಬಾರ್ದು. ಕಿಂತು ಯಾವ ಅರ್ಥವನ್ನ ತಗೊಳ್ಬೇಕು ಅಂದ್ರೆ ಉಪ್ಪು ಅನ್ನೋ ಅರ್ಥವನ್ನ ತಗೊಳ್ಬೇಕು. ಯಾಕೆ ಭೋಜನ ಪ್ರಕರಣ, ಊಟ ಮಾಡುವಂತಹ ಸಂದರ್ಭ ಆಗಿದೆ ಅಂತ. ಅದೇ ತರ ಪ್ರಕೃತಿಯಲ್ಲಿ ವಿಚಾರ ಮಾಡಿದಾಗ ಏನ್ ತಗೊಳ್ಬೇಕು ಅಥ ಅನ್ನೋ ಶಬ್ದಕ್ಕೆ, ಬೇರೆ ಯಾವುದೇ ಅರ್ಥ ತಗೊಳ್ಳಿಕ್ ಬರಲ್ಲ. ತಗೊಂಡ್ರೆ ಒಂದ್ ಅರ್ಥ ತಗೊಳ್ಬೋದಂತೆ, ಯಾವುದು, ಆನಂತರ್ಯಾರ್ಥ ಪರಿಗೃಹ್ಯತೆ, ಅನಂತರ, ಇದಾದ ಮೇಲೆ ಅನಂತರ ಅನ್ನೋ ಅರ್ಥವನ್ನ ತಗೊಳ್ಬಹುದು. ಸರಿ, ತಗೊಂಡ್ವಿ. ಈಗ ಅಥ ಅನ್ನೋ ಶಬ್ದಕ್ಕೆ ಬ್ರಹ್ಮಸೂತ್ರದಲ್ಲಿ ಮೊದಲಿಗೆ ಬರೋ ಅಥ ಅನ್ನೋ ಶಬ್ದಕ್ಕೆ ಅನಂತರ ಅನ್ನೋ ಅರ್ಥವನ್ನ ತಗೊಳ್ಳೋಣ. ಈ ಅನಂತರ ಅನ್ನೋ ಅರ್ಥ ತಗೊಂಡ್ರೆ ಯಾವುದರ ಅನಂತರ ಪ್ರಶ್ನೆ ಮುಂದಕ್ಕೆ ಬರುತ್ತೆ. ಈಗ ಅನಂತರ ಮಾಡ್ತೇನೆ ಅಂದ್ರೆ ಯಾವ್ದಾದ್ಮೇಲೆ, ಯಾವ ಕೆಲಸ ಆದ್ಮೇಲೆ ಮಾಡ್ತೇನೆ ಏನು ಅಂತ ಪ್ರಶ್ನೆ ಕೇಳ್ತಾರೆ. ಈಗ ನಾನು ಅನಂತರ ಮಾಡುತ್ತೇನೆ, ಅನಂತರ ಅಂದ್ರೆ ಯಾವ ನಂತರ, ಅನಂತರ ಅಂದ್ರೆ ಆಮೇಲೆ ಅಂದ್ರೆ ಯಾವ್ದಾದ ಮೇಲೆ, ಕೆಲಸ ಆದ್ಮೇಲೆ ಮಾಡ್ತೀಯಾ ಅಂತ ಸಹಜವಾಗಿ ಪ್ರಶ್ನೆ ಬರುತ್ತೆ. ಅದನ್ನೇ ಎಲ್ಲೂ ಜೈತೀರ್ಥರು ಕೇಳ್ತಾರೆ, ಆನಂತರ್ಯಂ ನ ಯತಃ ಕುತಶ್ಚಿದ ವಿಧಾತವ್ಯಂ. ಆಮೇಲೆ ಅಂದ್ರೆ ಏನೋ ಸ್ನಾನ ಮಾಡಾದ್ಮೇಲೆ, ಊಟ ಆದ್ಮೇಲೆ, ಊಟದ ಅನಂತರ, ಹೀಗರ್ಥನ? ಹಾಗರ್ಥ ಅಲ್ಲ. ಅದಕ್ಕೆ ಒಂದು ವಿಶೇಷವಾದ ಅರ್ಥ ಹೇಳ್ಬೇಕು. ಯಾಕ ವಿಶೇಷವಾದ ಅರ್ಥ ಹೇಳ್ಬೇಕು ಅಂದ್ರೆ, ಈಗ ಬ್ರಹ್ಮನ ಬಗ್ಗೆ ವಿಚಾರ ಮಾಡ್ಬೇಕು. ಎಷ್ಟು ಗೊತ್ತಿಲ್ಲದೆ ಇದ್ರೆ ಬ್ರಹ್ಮನ ಬಗ್ಗೆ ವಿಚಾರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ ಅಷ್ಟು ಅದನ್ನ ಅಥ ಶಬ್ದ ಹೇಳ್ತಾ ಇದೆ ಅಂತ. ಯಾಕಂದ್ರೆ ಬ್ರಹ್ಮಸೂತ್ರದಲ್ಲಿ ಮೊದಲಿಗೆ ಏನ್ ಹೇಳಿಕ್ ಹೊರಟ್ರು, ದೇವರ ಬಗ್ಗೆ ವಿಚಾರ ಮಾಡ್ಬೇಕು ನೀವು ಅಂತ ಎಲ್ಲರಿಗೂ ಆಜ್ಞೆ ಮಾಡ್ತು ಬ್ರಹ್ಮಸೂತ್ರ. ಆಜ್ಞೆ ಮಾಡ್ಬೇಕಾದ್ರೆ ಇದಾದ್ಮೇಲೆ ಆಜ್ಞೆ ಮಾಡಿದೆ. ಯಾವ್ದಾದ್ಮೇಲೆ ಆಜ್ಞೆ ಮಾಡಿದೆ ಅಂತಂದ್ರೆ, ಇಷ್ಟು ವಿಚಾರಗಳನ್ನ ತಿಳ್ಕೊಂಡಿರ್ಬೇಕು. ಯಾವ ವಿಚಾರ, ಈಗಾಗಲೇ ಅದು ಬಂತು. ಈ 2 ಅಧ್ಯಾಯಗಳು ಮತ್ತೆ 3ನೇ ಅಧ್ಯಾಯದ 2 ಪಾದ. ಇಷ್ಟೆಲ್ಲ ತಿಳ್ಕೊಂಡಿದ್ರೆ ಮಾತ್ರ ಅವನಿಗೆ ದೇವ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಸಾಧ್ಯ. ಈಗ ದೇವ್ರ ಬಗ್ಗೆ ವಿಚಾರಕ್ಕೆ ಅವನಿಗೆ ಅರ್ಹತೆನೇ ಇಲ್ಲ, ಯೋಗ್ಯತೆನೇ ಇಲ್ಲ ಅಂತ ಆಗ್ಬಿಡುತ್ತೆ. ಹಾಗಾಗಿ ಏನ ವಿನಾ ನ ಬ್ರಹ್ಮ ಜಿಜ್ಞಾಸ ಭವತಿ ಯಸ್ಮಿಂಶ್ಚ ಸತಿ ಭವತ್ಯೇವ ತದ್ ಆನಂತರ್ಯಂ. ಎಷ್ಟು ಇಲ್ಲದೇನೆ ದೇವರ ಬಗ್ಗೆ ವಿಚಾರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ ಅಷ್ಟು ವಿಚಾರಗಳು ಬೇಕೇ ಬೇಕು. ಅಷ್ಟು ವಿಚಾರಗಳಿದ್ದಾಗ ಮಾತ್ರ ಅವನು ಬ್ರಹ್ಮನ ವಿಚಾರ ಮಾಡ್ಲಿಕ್ಕೆ ಆಗತ್ತೆ. ಆದ್ರಿಂದ ಅಥ ಅಂದ್ರೆ ಬ್ರಹ್ಮನ ವಿಚಾರ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ತಿಳಿದುಕೊಂಡ ಅನಂತರ ಅಂತ ಅರ್ಥ. ಹಾಗೆ ದೇವ್ರ ಬಗ್ಗೆ ತಿಳಿಬೇಕು ಅಂತಂದ್ರೆ ನಾವೇನೇನ್ ಮಾಡ್ಬೇಕು ವಿಚಾರ ಮಾಡ್ಲಿಕ್ಕೆ ಅಂದ್ರೆ, ಅನೇಕ ವಿಷಯಗಳಿದೆ. ಅಲ್ಲ, ಅನೇಕ ಸದ್ಗುಣಗಳನ್ನ ಪಡೆದಿರ್ಬೇಕು, ಅನೇಕ ಜ್ಞಾನವನ್ನ ಪಡೆದಿರ್ಬೇಕು. ಅದು ಯಾವುದು ಅಂದ್ರೆ
ವೇದ ಓದ್ಬೇಕು, ವೇದದ ಅರ್ಥವನ್ನ ತಿಳ್ಕೊಂಡಿರ್ಬೇಕಂತೆ. ವೇದ ಓದಿ ವೇದದ ಅರ್ಥವನ್ನ ತಿಳಿದುಕೊಂಡು ಯಾವ ವ್ಯಕ್ತಿ ಇರ್ತಾನೆ ಅವನು ಬ್ರಹ್ಮನ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಕು, ದೇವರ ಬಗ್ಗೆ. ಅಲ್ಲಿವರೆಗೂ ಅವ್ನು ವಿಚಾರ ಮಾಡ್ಲಿಕ್ಕೆ ಹೋಗ್ಲೇ ಕೊಡುದು. ಹಾಗಾದ್ರೆ ಯಾವಾಗ ಇದು ಸಾಧ್ಯ? ವೇದದ ಅರ್ಥ ಗೊತ್ತಾಗೋದೇ ಬ್ರಹ್ಮಸೂತ್ರ ಓದಿದ ಮೇಲೆ. ಯಾಕೆ ವೇದಾರ್ಥ ನಿರ್ಣಾಯಕ ಅಂತ ಬ್ರಹ್ಮಸೂತ್ರಕ್ಕೆ ಹೆಸರು. ಮತ್ ವೇದ ಓದ್ಕೊಂಡ್ಬರ್ಬೇಕು, ಅರ್ಥ ತಿಳ್ಕೊಂಡು ಆಮೇಲೆ ಅಂತ ಇಲ್ಲಿ ಸುಧಾದಲ್ಲಿ ಬಂದಿದೆ. ಇದರ ಅರ್ಥ ಸಾಮಾನ್ಯವಾಗಿ ಒಂದಿಷ್ಟು ಶಾಸ್ತ್ರಗಳ ಪರಿಚಯ, ಒಂದಿಷ್ಟು ವೇದ ಮಂತ್ರಗಳ ಅರ್ಥ ಪರಿಚಯ ಇರಬೇಕು ಅಂತ ಅರ್ಥ. ಇಷ್ಟಿಲ್ದೇನೆ ಅವನು ಇದನ್ನ ಓದ್ಲಿಕ್ಕೆ ಬರ್ಲೇಬಾರ್ದು, ಬ್ರಹ್ಮನ ವಿಚಾರ ಮಾಡ್ಲಿಕ್ಕೆ ಬರ್ಲೇಬಾರ್ದು ಅಂತ ಹೇಳ್ತಾರೆ. ಇಷ್ಟು ಅಂತೂ ಅಧಿಕಾರದ ಬಗ್ಗೆ ತಿಳಿಸಿದ್ರು. ಇಷ್ಟಾಗಿ ಮುಂದೆ ಈ ಮೊದಲನೇ ಸೂತ್ರದ ಅಥಶಬ್ದದ ಅರ್ಥವನ್ನ ವಿವರಿಸಿ ಯಾಕೆ ಈ ಅರ್ಥವನ್ನ ಹೇಳ್ಬೇಕು, ಇನ್ನು ಮುಂದೆ ಸೂತ್ರಗಳು ಬೇಕಾದಷ್ಟಿದೆ, ಅದರ ಅರ್ಥ ಏನು, ಹೀಗೆ ಪ್ರತಿಯೊಂದನ್ನು ಕೂಡ ವಿಶೇಷವಾಗಿ ಬಿಡಿಸ್ತಾ ಹೋಗ್ತಾರೆ. ಅದನ್ನ ಮತ್ತೆ ಆಗಲೇ ತಿಳಿಸಿದಂತೆ ದ್ವಿತೀಯದಿಂದ ಮತ್ತೆ ಪಾಠ ಪ್ರಾರಂಭ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ನಮಸ್ಕಾರ ಗುರುಗಳೇ.